ಡಿಕೆಸಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಹಿಂದ್ ಬರ್ರಣ್ಣ, ಹಿಂದ್ ಬರ್ರಿ, ಹಿಂದ್ ಬಂದ್ರೆ ಕ್ಲಿಯರ್ ಆಗಿ ಬರಲ್ಲ. ಮುಂದತ್ರ ಹಂಗ ಬರ್ತೈತಿ. ಸಿಡಿ ಫ್ಯಾಕ್ಟ್ರಿ ಡಿಕೆಸಿಗೆ, ಸಿಡಿ ಫ್ಯಾಕ್ಟ್ರಿ ಸುರ್ಜಿವಾಲಾಗೆ, ಸಿಡಿ ಫ್ಯಾಕ್ಟ್ರಿ ನಾಯಕ ಸಿದ್ದರಾಮಯ್ಯಗೆ, ಸಿಡಿ ಸರ್ಕಾರಕ್ಕೆ, ಸಿಡಿ ಇಟ್ಕೊಂಡು ನಡಕತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿಡಿ ನಾಯಕ ಸಿದ್ದರಾಮಯ್ಯಗೆ, ಸಿಡಿ ನಾಯಕ ಡಿಕೆ ಶಿವಕುಮಾರ್ಗೆ. ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಸಿಡಿ ಸರ್ಕಾರ, ಎಲ್ಲಾ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳದ್ದು ಸಿಡಿ ಫ್ಯಾಕ್ಟರಿ ಇಟ್ಕೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಈ ಸಿಡಿಗಳನ್ನ ಇಟ್ಕೊಂಡು ಅವ್ರನ್ನೆಲ್ಲ ಫೇಕ್ ಸಿಡಿಗಳನ್ನ ಮಾಡಿಕೊಂಡು ಎಲ್ಲ ರಾಜಕಾರಣ ಬ್ಲಾಕ್ ಮೇಲ್ ಮಾಡೋದು. ಸಿಡಿ ಫ್ಯಾಕ್ಟರಿ ಮಾಲಕರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ನ ಸರ್ಕಾರದಿಂದ ಕಿತ್ತೊಗಿಬೇಕು ಸಿದ್ದರಾಮಯ್ಯನವರು. ಅದಲ್ಲದೆ ಸುರ್ಜೇವಾಲಾ ಅವರು ಈ ಕಾಂಗ್ರೆಸ್ ಸರ್ಕಾರ ಈ ಸಿಡಿ ಫ್ಯಾಕ್ಟರಿ ಇಟ್ಕೊಂಡೆ ಇಲ್ಲಿ ಈ ರಾಜ್ಯದಲ್ಲಿ ದರೋಡೆ ಮಾಡ್ತಾ ಇದೆ. ಅದಲ್ಲದೆ ಇಂದು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ನಾವು ಯಾವುದೇ ಕಾರಣಕ್ಕೂ JDS ಅವರು ಅದನ್ನ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. SIT ಅಂದ್ರೆ ಏನಾಗಿದೆ ಅಂದ್ರೆ ಇದು ಸಿದ್ದರಾಮಯ್ಯನ SIT, ಇದು ಸ್ವತಂತ್ರ ಸಂಸ್ಥೆ ಅಲ್ಲ, ಸಿದ್ದರಾಮಯ್ಯನ ಕೈಗೊಂಡಾಗಿ ನಡೀತಕ್ಕಂಥ SIT ಮತ್ತು ಡಿಕೆ ಶಿವಕುಮಾರ್ನ ಕೈಯಲ್ಲಿರ್ತಕ್ಕಂಥ SIT ಮತ್ತು ನಮ್ಮ ಗೃಹ ಸಚಿವರ ಕೈಯಲ್ಲಿ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥ SIT ಈ ಸಂಸ್ಥೆಯನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ನಾವು ಪ್ರಜ್ವಲ್ ರೇವಣ್ಣ ಸಂಸದರು ತಪ್ಪು ಶಿಕ್ಷೆ ಆಗಲಿ. ಏನೂ ಇಲ್ಲದಂತ ನಮ್ಮ ಮಾಜಿ ಸಚಿವರು 40 ವರ್ಷ ಇತಿಹಾಸದಲ್ಲಿ ಇರ್ತಕ್ಕಂಥ ಒಬ್ಬ HD ರೇವಣ್ಣ ಅವ್ರನ್ನ ಉದ್ದೇಶಪೂರ್ವಕವಾಗಿ ಯಾವುದೇ ಒಂದು ಆಪಾದನೆ ಇಲ್ಲದೆ ಉದ್ದೇಶಪೂರ್ವಕವಾಗಿ ಅವ್ರನ್ನ ಬಂಧಿಸಿ SIT ಕಸ್ಟಡಿಗೆ ತಗೊಂಡು ಇಲ್ಲದೆ ಅವ್ರನ್ನ ಏನು ಯಾರನ್ನ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಇಂದು ಅರೆಸ್ಟ್ ಮಾಡ್ತಾ ಇರೋದು ಇದು ದುರ್ದೈವ ಸಂಗತಿ. ಇದು ರಾಜಕೀಯ ದುರುದ್ದೇಶದಿಂದ ನಡೆದಂತ ಇದು ಒಂದು ಕೆಲಸ. ಆ ಕಾರಣಕ್ಕಾಗಿ ಎಲ್ಲ ವಿಡಿಯೋಗಳು ವೈರಲ್ ಆಗಿದಾವೆ. ಡಿಕೆ ಶಿವಕುಮಾರ್ ವೈರಲ್ ಆಗಿದೆ, ಎಲ್ಲ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲವೂ ವೈರಲ್ ಆಗಿದಾವೆ. ಆ ಕಾರಣಕ್ಕಾಗಿ ಈ ಸರ್ಕಾರ, ಈ ರಾಷ್ಟ್ರಪತಿಗಳಿರ್ಬೋದು, ರಾಜ್ಯಪಾಲರು ಇರ್ಬೋದು, ಈ ಸರ್ಕಾರವನ್ನು ವಜಾ ಮಾಡ್ಬೇಕು. ಮೊದಲು ಸಿಡಿ ಸರ್ಕಾರ ವಜಾ ಮಾಡಬೇಕು. ನಮ್ಮ ಬೇಡಿಕೆ ತಪ್ಪೇನಾಗಿದೆ ಎಲ್ಲ ಎನ್ಕ್ವೈರಿಯನ್ನು CBI ಕೊಡಬೇಕು. ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ CBI ಕೊಡಬೇಕು. ಈ ಭ್ರಷ್ಟ ಸರ್ಕಾರ, ಈ ಸಿಡಿ ಸರ್ಕಾರ ಇದು ಒಂದೇ ಮಾಡಲ್ಲ. ಇಂದು ನಮ್ಮ ಜಿಲ್ಲೆ ನಾಯಕರಾಗಿರ್ತಕ್ಕಂಥ ಸಾಹುಕಾರಿಗೂ ಸಹಿತ ಇದೇ ರೀತಿಯನ್ನ ಸಿಡಿ ಮಾಡಿದಂತ ಮಹಾನ್ ನಾಯಕ. ಆ ನಾಯಕ ಯಾರು ಇಡೀ ಜಗತ್ ಜಾಹೀರಾಗಿದೆ. ರಾಜ್ಯದಲ್ಲಿ 1 ಲಕ್ಷ ಸಿಡಿ ಇನ್ನ ಅದಾವಂತ ಅವರೇ ವಿಡಿಯೋದಲ್ಲಿ ತಮ್ಮ ಸಂಭಾಷಣೆಯಲ್ಲಿ ಫೋನ್ನಲ್ಲಿ ಮಾತಾಡಿದಾಗ 1 ಲಕ್ಷ ಸಿಡಿ ಅದಾವಂತಂದ್ರೆ ಸಿದ್ದರಾಮಯ್ಯ ಅವ್ರದ್ದು ಅದ್ರಾಗ ಸಿಡಿ ಐತಂತೆ ಸರ್ಕಾರದಾಗ ಸಿದ್ದರಾಮಯ್ಯ ಅವರು ತಿಳ್ಕೋಬೇಕು. ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಹೊರಬೀಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರದ್ದು ಹೊರಬೀಳಿಸ್ತಾರೆ. ಈ ಸರ್ಕಾರ ಸಿಡಿ ಸರ್ಕಾರ.